ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನಿ ಡಿಸೈನ್ಸ್. ಇವತ್ತು ನಾನು ನಿಮಗೆ ಈಸಿ ಮೆಥಡು ಬೀಡ್ಸ್ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ತುಂಬ ಈಸಿ ಇದೆ ಫ್ರೆಂಡ್ಸ್, ಎಲ್ಲರೂ ಹಾಕ್ಬೋದು. ಬಿಗ್ನರ್ಸ್ ಅಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. ನಮ್ಮ ಚಾನಲು ಯಾರಾದರೂ ಫಸ್ಟ್ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಫಸ್ಟ್ ಆದರೆ ಕಾಟನ್ ಥ್ರೆಡ್ಡು ಹೆಮ್ಮಿಂಗ್ ನೀಡಲ್ಗೆ ಏರ್ಸಿಟ್ಕೊಂಡಿದ್ದೀನಿ. ಈ ಥರ 4 ರೌಂಡ್ಸ್ ಏರ್ಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದು ಟೋಟಲ್ 8 ರೌಂಡ್ಸ್ ಆಗುತ್ತೆ ಫ್ರೆಂಡ್ಸ್. ಈಗ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಫಸ್ಟು ನಾನು ಏನೇನು ಮೆಟೀರಿಯಲ್ಸ್ ತೊಗೊಂಡಿದ್ದೀನಿ ಕುಚ್ಚು ಹಾಕೋಕ್ಕೆ ಅನ್ನೋದು ತೋರಿಸ್ತೀನಿ. ಮೊದಲಿಗೆ ನಾನು ಈ ಥರ ಪೈಪ್ ಥರ ಬೀಡ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈ ಬೀಡ್ಸ್ ಆದರೆ ತೊಗೊಂಡಿದ್ದೀನಿ. ಇದು ಆದಮೇಲೆ ಇದ್ರ ಜೊತೆಗೆ ಇನ್ನೂ ಒಂಥರ ಬೀಡ್ಸ್ ತೊಗೊಂಡಿದ್ದೀನಿ. ಈ ಥರ ರೌಂಡ್ ಶೇಪಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಈ ಬೀಡ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ಇದು ತೊಗೊಂಡಿದ್ದಾದಮೇಲೆ ಟೆಸಲ್ಸು ನಾನು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಫಸ್ಟೇ ರೆಡಿ ಮಾಡಿ ಇಟ್ಕೊಳ್ಳಿ. ನಾನು ಆದರೆ 2 ಕಲರ್ಸ್ ಐತೆ ಸ್ಯಾರಿಯಲ್ಲಿ, 2 ಕಲರ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ಥರ ಸ್ಯಾರಿಗೆ ಫುಲ್ ಎಷ್ಟು ಬೇಕಾಗುತ್ತೋ ಅಷ್ಟು ಟೆಸಲ್ಸು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ಈಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಕಾಟನ್ ಥ್ರೆಡ್ಡು ಈ ಥರ ಲಾಕ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇವಾಗ ಮೊದಲಿಗೆ ನೋಡಿ ನೀಡಲ್ ಒಳಗಡೆ ಈ ಥರ ಒಂದು ಪೈಪ್ ಹಾಕ್ಕೋಬೇಕು. ಪೈಪ್ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಈ ಬೀಡು ಹಾಕ್ಕೋಬೇಕು ಫ್ರೆಂಡ್ಸ್. ಈ ಬೀಡು ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ನೋಡಿ, ಈಗ ಪಿಂಕ್ ಆಗಿತ್ತಲ್ಲ, ಪಿಂಕ್ ಆಗಿದ್ದಾದಮೇಲೆ ನಾನು ಇವಾಗ ಈ ಥರ ಗ್ರೀನ್ ಕಲರ್ ಶೇಡಲ್ಲಿರೋ ಟೆಜಲ್ಸು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಈ ಥರ ತೊಗೊಂಡೋಗಿ ಸ್ಯಾರಿವರೆಗೂ ಈ ಒಂದು ಬೀಡಲ್ಲಿ ನೀರಲ್ಲೂ ಈ ಥರ ವಾಪಸ್ ಬರಬೇಕು. ಈ ಥರ ವಾಪಸ್ ಬಂದಿದ್ದಾದಮೇಲೆ ಮತ್ತೆ ಇನ್ನೊಂದು ಬೀಡ್ ತೊಗೋಬೇಕು, ಸೇಮ್ ಪೈಪ್ದೆ. ಅದು ನೋಡಿ ನಮಗೆ ಶೇಪು ಈ ಥರ ಯಾವ ಥರ ಬೇಕು ಶೇಪು ಈ ಥರ ಇಟ್ಕೊಂಡು ನೋಡಿಕೊಂಡು ನೋಡಿ ಇಲ್ಲಿಗೆ ಇಷ್ಟಕ್ಕೆ ಬೇಕು ಅಂದರೆ ಈ ಥರ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿಗೀಗ ನಾವು ನಾಟ್ ಮಾಡ್ಕೋಬೇಕಾಗತ್ತೆ. ಒಂದು ಲಾಕು, ನಾಟ್ ಅಂದರೂ ಒಂದೇ, ಲಾಕ್ ಅಂದರೂ ಒಂದೇ. ನೀರಲ್ಲೂ ಕೆಳಗಡೆಯಿಂದ ಈ ಥರ ಮೇಲೆ ಚುಚ್ಕೊಂಡು ನೀಟಾಗಿ ಹೇಳ್ಕೊಂಡು ಟೈಟಾಗಿ ಈ ಥರ ಇಟ್ಕೊಂಡು ನೋಡಿ, ಈ ಹಿಂದ್ಗಡೆ ಥ್ರೆಡ್ ಇರುತ್ತಲ್ಲ ಆ ಥ್ರೆಡ್ಡು ಈ ಥ್ರೆಡ್ಡು ಎರಡು ಸೇರಿ ಈ ಥರ ನಾಟ್ ಹಾಕಬೇಕು. ಆವಾಗ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಸ್ಯಾರಿ ಪೂರ್ತಿ ಈ ಥರ ಹಾಕ್ಕೋಬೇಕು. ತುಂಬ ಈಸಿ ಇದೆ. ಹೊಸ್ದಾಗಿ ಕಲಿಯೋರು ಬಿಗ್ನರ್ಸ್ಗಾದರೆ ತುಂಬ ಯೂಸ್ ಆಗುತ್ತೆ. ನಾನು ಥ್ರೆಡ್ನ ಕಟ್ ಮಾಡ್ತಾಯಿಲ್ಲ ಫ್ರೆಂಡ್ಸ್, ಒಳಗಡೆಯಿಂದ ಈ ಥರ ಸ್ವಲ್ಪ ತೊಗೊತಾ ಇದ್ದೀನಿ. ಎಕ್ಸ್ಟ್ರಾಸ್ ಏನು ಕಾಣಲ್ಲ ಇದರಲ್ಲಿ. ಸಾರಿ, ನಾಟಾಗಿದೆ ಅಂತೂ. ಈ ಥರ ತೊಗೊಂಡ್ಬಿಟ್ಟು ಮತ್ತು ಸ್ವಲ್ಪ ಗ್ಯಾಪು ಇಲ್ಲಿಂದ ಇಲ್ಲಿಗೆ ಎಷ್ಟು ಗ್ಯಾಪ್ ಬಿಟ್ಟಿದ್ದೀವೋ ಇಲ್ಲೂ ಅಷ್ಟೇ ಗ್ಯಾಪ್ ಬಿಡೋಣ. ನಿಮ್ಗೆ ಯಾರು ಗ್ಯಾಪ್ ಗೊತ್ತಾಗಿಲ್ಲ ಅಂದರೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಈ ಥರ ನಾಟ್ ಹಾಕ್ಕೋಬೇಕು. ನಾಟ್ ಹಾಕ್ಕೊಂಡಿದ್ದಾದಮೇಲೆ ಮತ್ತು ಇದು ಪೈಪ್ ಬೀಡೊಂದು ಮತ್ತು ಈ ಬೀಡು ರೌಂಡ್ ಶೇಪ್ ಆದರೂ ಹಾಕ್ಕೋಬೋದು, ನೀವು ಈ ಶೇಪ್ ಆದರೂ ಹಾಕ್ಕೋಬೋದು, ಯಾವ ಬೀಡ್ ಆದರೂ ಹಾಕ್ಕೋಬೋದು. ನಿಮ್ಮ ಹತ್ರ ಯಾವ ಬೀಡಿದ್ರೆ ಆ ಬೀಡ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಮತ್ತು ರೆಡಿ ಮಾಡಿಟ್ಟಿರೋ ಟೆಸಲ್ಸು ಹಾಕ್ಕೊಂಡು ಮತ್ತು ಈ ಬೀಡಿಂದ ನೀಡಲು ಈ ಥರ ವಾಪಸ್ ಬರಬೇಕು. ಈ ಥರ ಇಲ್ಲೇನಾದ್ರು ಲೂಸ್ ಆದರೆ ನೀಟಾಗಿ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಇನ್ನೊಂದು ಸೇಮ್ ಪೈಪ್ ಬೀಡಿ ಹಾಕ್ಕೊಂಡು ಈ ಥರ ಅವಾಗೆ ತೋರಿಸ್ನಲ್ಲ ಆ ಥರ ನಮಗೆ ಯಾವ ಥರ ಶೇಪ್ ಬೇಕು ಅಂದರೆ ಆ ಥರಕ್ಕೆ ಈ ಥರ ಲೆಂತ್ಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಮತ್ತು ನೀರಲ್ಲೂ ಬೇಕಾದ್ರೆ ಇಲ್ಲಿ ನೀವು ಇನ್ನೂ ಒಂದು 2 ನಾಟ್ಸ್ ಇಲ್ಲಿ ಹಾಕಿಬಿಟ್ಟು ನೀರಲ್ಲೂ ಈ ಥರ ಬೀಡಿಂದ ಹೊರಗಡೆ ಈ ಥರ ವಾಪಸ್ ತಗೊಂಡು ಇಲ್ಲಿ ಕಟ್ಟು ಮಾಡ್ಕೋಬೋದು ಥ್ರೆಡ್ಡು. ನಾನು ಕಟ್ ಮಾಡ್ತಾಯಿಲ್ಲ, ಹಾಗೆ ಹೇಳ್ಕೊಂಡು ಹೋಗ್ತಾಯಿದ್ದೀನಿ ನೀಟಾಗಿ. ಯಾಕಂದರೆ ಲಾಸ್ಟಲ್ಲಿ ಒಂದು 3-4 ನಾಟ್ಸ್ ಹಾಕ್ಬಿಟ್ಟು ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಇದೇನು ನಮಗೇನು ಕಾಣಲ್ಲ, ಕಾಟನ್ ಥ್ರೆಡ್ಡು ಹಿಂದ್ಗಡೆ ಇರುತ್ತೆ, ಹಾಗಾಗಿ ಫಿನಿಶಿಂಗಿಗೆ ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ನಾನು ಇದೇ ಥರ ಹಾಕ್ಕೊಂಡು ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಯಾವ ಥರ ರೂಢಿ ಇರುತ್ತೋ, ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಹಾಕ್ಕೊಂಡು ಹೋಗಿ. ನಾನಾದರೆ ಈ ಥರ ಹಾಕ್ತಾಯಿದ್ದೀನಿ. ಮತ್ತು ಒಂದು ಬೀಡು ಮತ್ತು ಒಂದು ಈ ಶೇಪ್ ಬೀಡು 2 ಬೀಡ್ಸ್ ಹಾಕ್ಕೊಂಡು ಮತ್ತು ರೆಡಿ ಮಾಡಿಟ್ಟಿದ್ದೀವಲ್ಲ ಟೆಸಲ್ಸು, ಆ ಟೆಸಲ್ ಹಾಕ್ಕೊಂಡು ನೋಡಿ ಈ ಬೀಡಲ್ಲಿ ನೀರಲ್ಲೂ ಈ ಥರ ವಾಪಸ್ ಬರಬೇಕು. ಈ ಥರ ವಾಪಸ್ ಬಂದಿದ್ದಾದಮೇಲೆ ಮತ್ತೆ ಇನ್ನೊಂದು ಬೀಡ್ ಹಾಕ್ಕೋಬೇಕು. ಇನ್ನೊಂದು ಬೀಡ್ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಈ ಥರ ನಾಟ್ ಹಾಕ್ಕೋಬೇಕು. ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಈ ಥರ ಒಂದು ನಾಟ್ ಹಾಕ್ಕೋಬೇಕು ಫ್ರೆಂಡ್ಸ್. ನಾಟ್ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ತೋರಿಸಿ ನೋಡಿ
ಇನ್ನು ಒಂದು ತೋರಿಸ್ತೀನಿ. ತುಂಬ ಈಸಿ, 3 ಬೀಡ್ಸ್ ಅಷ್ಟೇ ಫ್ರೆಂಡ್ಸ್. ಈ ಥರ ಒಂದು ನಾಟ್ ಹಾಕ್ಕೊಳ್ಳಿ, ಒಂದು ಬೀಡ್ ಹಾಕ್ಕೊಳ್ಳಿ ಪೈಪ್ ಸೈಜು, ಮತ್ತು ಈಗ ಇನ್ನೊಂದು ಬೀಡ್ ಹಾಕ್ಕೊಳ್ಳಿ, ಮತ್ತು ಟಜಲ್ ರೆಡಿ ಮಾಡಿಟ್ಟಿರ್ತೀವಲ್ಲ ಟಜಲ್ಲು, ಆ ಟಜಲ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಹಾಕ್ಕೊಂಡಿದ್ದಾದಮೇಲೆ ಈ ಒಂದು ಬೀಡಿಂದ ನೀಡಲ್ಲು ಈ ಥರ ವಾಪಸ್ ಬರಬೇಕು. ವಾಪಸ್ ಬರಬೇಕು. ಇದು ವಾಪಸ್ ಬಂದಾದಮೇಲೆ ಮತ್ತೆ ಇನ್ನೊಂದು ಬೀಡ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು, ಬೇಡ ಇದು ಸ್ವಲ್ಪ ದೂರ ಆ ಥರ ಆಯಿತು. ಎಲ್ಲ ಡಿಸ್ಟೆನ್ಸು ಒಂದೇ ಥರ ಇರಬೇಕು ಅಂತ ಹೇಳಿದ್ದೆಲ್ಲ ಫ್ರೆಂಡ್ಸ್. ಹಾಗಾಗಿ ಒಂದು ಸ್ವಲ್ಪ ಹತ್ತಿರ ಆದರೆ ಫಿನಿಶಿಂಗ್ ಚೆನ್ನಾಗಿರಲ್ಲ. ಒಂದೇ ಡಿಸ್ಟೆನ್ಸ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಫ್ರೆಂಡ್ಸ್ ಸ್ಯಾರಿ ಪೂರ್ತಿ ಇದೇ ಥರ ಫಿನಿಶ್ ಮಾಡ್ಕೊಂಡು ಹೋಗಬೇಕು. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಬ್ರೈಡಲ್ ಡಿಸೈನ್ ಬರುತ್ತೆ. ಇದಕ್ಕೆ ಬಂದು ನಾವು 350 ರುಪೀಸ್ವರೆಗೂ ಚಾರ್ಜ್ ಮಾಡ್ಬೋದು. ನಿಮ್ಮ ಏರಿಯಾಗೆ ತಕ್ಕ ಹಾಗೆ ನೀವು ಚಾರ್ಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫೈನಲ್ ಆಗಾದರೆ ಈ ಥರ ಬಂದಿದೆ ಡಿಸೈನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್. ಬಾಯ್ ಬಾಯ್ ಫ್ರೆಂಡ್ಸ್.